ಆಸ್ ಎ ಟೀಚರ್, ಒಬ್ಬ ಶಿಕ್ಷಕನಾಗಿ ಅದನ್ನು ಬೇರೆ ಬೇರೆ ಭಾಗಗಳ ಬಗ್ಗೆ ಹೇಳ್ಕೊಡುವಾಗ ಸೊ ಆ ಪರ್ಟಿಕ್ಯುಲರ್ ಅಥವಾ ನಿರ್ದಿಷ್ಟವಾದ ಭಾಗ ಅಷ್ಟೇ ಕಾಣೋ ರೀತಿ ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟನ್ನು ಯೂಸ್ ಮಾಡಿಕೊಂಡು ನಾವು ಇದೇ ನಿರ್ದಿಷ್ಟವಾದ ಭಾಗಗಳ ಬಗ್ಗೆ ಭಾಗವಷ್ಟೇ ಕಾಣೋ ರೀತಿ ಹೇಗೆ ಮಾಡೋದು ಅನ್ನೋದನ್ನು ನಾವು ಇವತ್ತಿನ ವಿಡಿಯೋ ಸೆಷನಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಸೊ ಇಲ್ಲಿ ನಾನು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಒಂದು ಹೊಸ ಪವರ್ ಪಾಯಿಂಟ್ ಡಾಕ್ಯುಮೆಂಟನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನ್ಯೂ ಬ್ಲ್ಯಾಂಕ್ ಸ್ಲೈಡನ್ನು ಇಲ್ಲೇ ಇದೆ. ಸೊ ಕ್ಲಿಕ್ ಟು ಆ್ಯಡ್ ಟೈಟಲ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ ಟೈಟಲನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್ ನಾವು ಮಾಡ್ತಿರೋದ್ರಿಂದ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್ ಈ ರೀತಿ ಟೈಟ್ಲನ್ನು ಹಾಕ್ಕೊಳ್ಬೋದು. ಸೊ ಅದಾದ ನಂತರ ನ್ಯೂ ಸ್ಲೈಡ್ಸ್ಗಳನ್ನು ನಾನು ಆ್ಯಡ್ ಮಾಡ್ಕೊಳ್ತೇನೆ. ಸೊ ಈ ರೀತಿ ಸೊ ನಾನು ಒಂದು ಪ್ಲ್ಯಾಂಟಿನ ಇಮೇಜನ್ನು ನಾನು ಥ್ರೂ ಗೂಗಲ್ ಇಮೇಜ್ ಸರ್ಚ್ ಮಾಡಿಕೊಂಡು ಒಂದು ಇಮೇಜನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಆ ಇಮೇಜನ್ನು ಈ ಸ್ಲೈಡ್ ಮೇಲೆ ಕಂಟ್ರೋಲ್ ವಿ ಅಥವಾ ಪೇಸ್ಟ್, ಕಂಟ್ರೋಲ್ ವಿ ಮಾಡಿದ್ರೆ ಶಾರ್ಟ್ ಕಟ್ ಅದು ಪೇಸ್ಟ್ಗೆ. ಕಂಟ್ರೋಲ್ ವಿ ಮಾಡಬಹುದು ಅಥವಾ ಮೌಸ್ ಬಟನನ್ನು ರೈಟ್ ಕ್ಲಿಕ್ ಮಾಡಿ ಕೂಡ ಏನು ಮಾಡ್ಬೋದು ನಾವು ಪೇಸ್ಟ್, ಇದರಲ್ಲಿ ಯಾವ್ದಾದ್ರು ಒಂದು ಪೇಸ್ಟ್ ಆಪ್ಷನನ್ನು ಬಳಸಿ ನಾವು ಆ ಚಿತ್ರವನ್ನು ಈ ಸ್ಲೈಡ್ ಮೇಲೆ ಪೇಸ್ಟ್ ಮಾಡ್ಕೊಳ್ಬೋದು. ಸೊ ಈ ರೀತಿ ನಾವು ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟಿನ ಒಂದು ಚಿತ್ರವನ್ನು ಪೇಸ್ಟ್ ಮಾಡ್ಕೊಂಡಾದ ನಂತರ ಸೊ ನಾವು ಬೇರೆ ಬೇರೆ ಭಾಗಗಳಿಗೆ ಫೋಕಸ್ ಆಗೋ ರೀತಿ ನಾವು ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೊದಲು ನಾನು ಏನು ಮಾಡ್ತೀನಿ ಅಂದರೆ ಈ ಸ್ಲೈಡ್ ಯಾವುದ್ರ ಮೇಲೆ ನಾನು ಈ ಪ್ಲ್ಯಾಂಟ್ ಚಿತ್ರವನ್ನು ಪೇಸ್ಟ್ ಮಾಡಿದ್ದೀನೋ ಸೊ ಅದರ ಇಲ್ಲಿ ಸ್ಲೈಡ್ ವ್ಯೂಸ್ ಇಲ್ಲಿ ನೋಡ್ಬೋದು ನೀವು ಎಡಭಾಗದಲ್ಲಿ ಸ್ಲೈಡ್ ನಂಬರ್ 2 ಆಗಿದೆ ಇದು. ಸೊ ಇದನ್ನು ನಾನು ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಕೆಳಗಡೆ ಬಂದರೆ ಡ್ಯೂಪ್ಲಿಕೇಟ್ ಸ್ಲೈಡ್ ಅಂತ ಒಂದು ನಿಮಗೆ ಆಪ್ಷನ್ ಕಾಣಿಸುತ್ತೆ ಇಲ್ಲಿ, ಡ್ಯೂಪ್ಲಿಕೇಟ್ ಸ್ಲೈಡ್. ಸೊ ಈ ರೀತಿ ಆ ಸ್ಲೈಡನ್ನು ಡ್ಯೂಪ್ಲಿಕೇಟ್ ಮಾಡ್ಕೊಳ್ತೀನಿ, ಅದೇ ಚಿತ್ರವನ್ನು. ಸೊ ಡ್ಯೂಪ್ಲಿಕೇಟ್ ಮಾಡ್ಕೊಳ್ಬೋದು. ಸೊ ನಮಗೆ ಇಲ್ಲಿ ಇದೇ ಚಿತ್ರವನ್ನು ನಾವು ಎಷ್ಟು ಸಲ ಬಳಸ್ತೀವಿ ಅನ್ನೋದು ನಿಮಗೊಂದು ಲೆಕ್ಕ ಇಟ್ಕೊಳ್ಬೋದು. ಸೊ ಮೊದಲು ರೂಟ್ ಸಿಸ್ಟಮ್ ಫಸ್ಟ್ ನಾವು ಏನು ಮಾಡ್ತೀವಿ, ಮೊದಲ ಚಿತ್ರದಲ್ಲಿ ಈ ಪ್ಲ್ಯಾಂಟನ್ನು ಹಿಡಿಯಾಗಿ ತೋರಿಸಿ ಹೇಳ್ತೀವಿ. ಪ್ಲ್ಯಾಂಟ್ಸಿಗೆ ಬೇರೆ ಬೇರೆ ಭಾಗಗಳಿಲ್ಲ ಇದನ್ನೇನಿರುತ್ತೆ ಅವನ್ನ ನಾವು ಸ್ಪೆಸಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡುವಾಗ ಮತ್ತೆ ರೂಟ್ ಸಿಸ್ಟಮ್ ಅಂದರೆ ಏನು, ಶೂಟ್ ಸಿಸ್ಟಮ್ ಅಂದರೆ ಏನು, ಅಲ್ಲಿ ಯಾವ್ಯಾವ ಭಾಗಗಳು ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಸೊ ಏನಿಲ್ಲ ಅಂದರೂ ಒಂದು 1 2 3 4 5 6 7 ಒಂದು 7 to 8 ಪಿಕ್ಚರ್ಸ್ ಇದೇ ಪ್ಲ್ಯಾಂಟಿನ ಪಿಕ್ಚರ್ ಬೇಕಾಗುತ್ತೆ ನಮಗೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಇದನ್ನು ಡೂಪ್ಲಿಕೇಟ್ ಮಲ್ಟಿಪಲ್ ಟೈಮ್ಸ್ ಒಂದು 8 ಟೈಮ್ಸ್ ರೈಟ್ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಅಂತ ನೀವು ಮೌಸ್ ಯೂಸ್ ಮಾಡಿ ಡೂಪ್ಲಿಕೇಟ್ ಸ್ಲೈಡ್ ಅಂತ ಮಾಡ್ಕೊಳ್ಬಹುದು. ಅಥವಾ ಮೌಸ್ ಕೀಬೋರ್ಡ್ ಶಾರ್ಟ್ಕಟ್ ಏನಿದೆ ಅಂದರೆ ನೀವು ಯಾವ ಸ್ಲೈಡನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಮತ್ತು ಡಿನ ನೀವು ಪ್ರೆಸ್ ಮಾಡಿದ್ರೆ ಕಂಟ್ರೋಲ್ ಕೀ ಮತ್ತು ಡಿ ಅವುಗಳನ್ನು ಪ್ರೆಸ್ ಮಾಡ್ತಾ ಹೋದರೆ ಆ ಸ್ಲೈಡ್ ಏನಾಗ್ತಾ ಹೋಗುತ್ತೆ, ಡ್ಯೂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಸೊ ಡ್ಯೂಪ್ಲಿಕೇಟ್ ಸ್ಲೈಡ್ ಈ ರೀತಿ ನಾನೊಂದು ಸೆವೆರಲ್ ಟೈಮ್ಸ್ ಒಂದು 7 or 8 ಟೈಮ್ಸ್, ನಮಗೆ ಹೆಚ್ಚು ಜಾಸ್ತಿ ಆಯ್ತು ಅಂದರೆ ಕೊನೆಯಲ್ಲಿ ಡಿಲೀಟ್ ಮಾಡ್ಕೊಳ್ಬೋದು. ಸೊ ಅಬೌಟ್ 7 to 8 ಟೈಮ್ಸ್ ಏನು ಮಾಡಿದ್ದೀನಿ ನಾನು ಅದನ್ನು, ಅದಕ್ಕಿಂತ ಜಾಸ್ತಿನೇ ಕಾಣಿಸ್ತಿದೆ ಇಲ್ಲಿ. ಸೊ ಮೋರ್ ದೆನ್ 10 ಟೈಮ್ಸ್ ಇದೆ ಅನಿಸುತ್ತೆ, ಇರಲಿ. ಸೊ ಈಗೇನು ಮಾಡ್ಬೋದು, ನಾವು ಈ ಪ್ಲ್ಯಾಂಟನ್ನ ಮೊದಲ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್ ಅಂತ ಟೈಟ್ಲ್ ಜೊತೆ ತೋರಿಸ್ತಾ ಇದ್ದೀನಿ ಮೊದಲನೇ ಸ್ಲೈಡಲ್ಲಿ. ಅದಾದ ನಂತರ ಸೊ ಸೆಕೆಂಡ್ ಸ್ಲೈಡಿಗೆ ಬಂದಾಗ ಸೊ ಈ ಪ್ಲ್ಯಾಂಟಿನ ಚಿತ್ರ ಮಾತ್ರ ನನಗೆ ಕಾಣಿಸ್ಬೇಕು ಅಂದ್ರೆ ಏನು ಮಾಡ್ಬೋದು ನಾನು ಅಂದರೆ, ಸೊ ಇಲ್ಲಿ ಈ ಫಿಗರ್ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಇಲ್ಲಿ ಕ್ರಾಪ್ ಆಪ್ಷನ್ ಕಾಣಿಸುತ್ತೆ ಇಲ್ಲಿ. ಸೊ ರೈಟ್ ಕಾರ್ನರ್ಲ್ಲಿ ಗಮನಿಸಿದ್ರೆ ಕ್ರಾಪ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅಲ್ಲಿ ನೀವು ಏನು ಮಾಡ್ಬೋದು, ಕ್ರಾಪ್ ಮಾಡ್ಕೊಳ್ಬೋದು. ನನಗೆ ನೆಕ್ಸ್ಟ್ ಸ್ಲೈಡಲ್ಲಿ ಈ ಟೈಟ್ಲ್ ಬೇಕಾಗಿಲ್ಲ, ಓನ್ಲಿ ಫಿಗರ್ ಅಷ್ಟೇ ಕಾಣಬೇಕು ಅಂದರೆ ಆ ಟೈಟ್ಲ್ ರಿಮೂವ್ ಮಾಡಿಬಿಡ್ಬೋದು ನಾವು. ಸೊ ಕ್ರಾಪ್ ಮಾಡಿ ಅದನ್ನು ನೀವು ಇನ್ನೊಂದು ಸ್ವಲ್ಪ ಏನು ಮಾಡ್ಬೋದು,
ಫಿಗರ್ ದೊಡ್ಡದಾಗಿ ಕಾಣೋ ರೀತಿ ನೋಡ್ಬೋದು. ಇದನ್ನು ಡ್ರ್ಯಾಗ್ ಮಾಡಿ ಈ ಕಾರ್ನರ್ ಹಿಡಿದ್ಬಿಟ್ಟು ಇದನ್ನು ಮೌಸ್ ಬಟನ್ನ ಕ್ಲಿಕ್ ಮಾಡಿ ಹೇಳಿದ್ರೆ ಸ್ವಲ್ಪ ಅದು ನಿಮಗೆ ಝೂಮ್ ಇನ್ ಆಗುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ ಇನ್ನು ಸ್ವಲ್ಪ. ಸೊ ಸೆಕೆಂಡ್ ಸ್ಲೈಡಲ್ಲಿ ನಾವು ಟೈಟ್ಲ್ ವಿತೌಟ್ ಟೈಟ್ಲ್ ನಾವು ಪಿಕ್ಚರ್ನ ಇಟ್ಕೊಂಡಿದ್ದೀವಿ. ಸೊ ಮೂರನೇ ಸ್ಲೈಡಿಗೆ ಬಂದಾಗ ಇಲ್ಲಿ 4ನೇ ಸ್ಲೈಡ್ ಅಂದರೆ ಮೊದಲನೇ ಸ್ಲೈಡಲ್ಲಿ ಟೈಟ್ಲ್ ಹಾಕಿದ್ವಿ ಪಾರ್ಟ್ಸ್ ಆಫ್ ಎ ಪ್ಲಾಂಟ್ ಅಂತ. ಸೊ ಎರಡನೇ ಸ್ಲೈಡಲ್ಲಿ ದಿಸ್ ಫಿಗರ್ ವಿತ್ ಟೈಟ್ಲ್ ಇದೆ ಇಲ್ಲಿ. ಥರ್ಡ್ ಸ್ಲೈಡಿಗೆ ಬಂದಾಗ ದ ಫಿಗರ್ ವಿತೌಟ್ ಟೈಟಲ್ ಕಾಣಿಸುತ್ತೆ. ನಂತರ ನೆಕ್ಸ್ಟ್ ಬಂದಾಗ ಏನು ಹೇಳ್ಬೇಕು ನಾವು, ಇಲ್ಲಿ ನಮಗೆ ರೂಟ್ ಸಿಸ್ಟಮ್ ಮಾತ್ರ ಹೇಳಬೇಕಾಗುತ್ತೆ. ನಾವು ರೂಟ್ ಸಿಸ್ಟಮ್ ಇಂದ ಶುರು ಮಾಡೋದ್ರಿಂದ ಮೊದಲು ರೂಟ್ ಸಿಸ್ಟಮ್ ಬಗ್ಗೆ ಹೇಳುವಾಗ ನಮಗೆ ರೂಟ್ ಸಿಸ್ಟಮ್ ಅಷ್ಟೇ ಕಾಣಿಸ್ಬೇಕು. ಈ ಶೂಟ್ ಸಿಸ್ಟಮ್ ಮತ್ತು ಮೇಲ್ಭಾಗದ ಏನು ಕಾಣಿಸ್ಬಾರ್ದು ನಮಗೆ. ಅದಕ್ಕೆ ಏನು ಮಾಡಬೇಕು, ಅಗೇನ್ ಡಬಲ್ ಕ್ಲಿಕ್ ಮಾಡಿ ಈ ಚಿತ್ರದ ಮೇಲೆ. ಇಲ್ಲಿ ಕ್ರಾಪ್ಗೆ ಆಪ್ಷನ್ನಿಗೆ ಕ್ಲಿಕ್ ಮಾಡಿ ಕ್ರಾಪ್ ಮೇಲೆ. ಅದಾದಮೇಲೆ ನಿಮಗೆ ರೂಟ್ ಸಿಸ್ಟಮ್ ಮಾತ್ರ ಬೇಕು, ಅದಷ್ಟೇ ಕ್ರಾಪ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ತನಕ ಇದೇನು ಮಾಡೋದು, ಕ್ರಾಪ್ ಮಾಡಬೇಕು. ಸೊ ಕ್ರಾಪ್ ಮಾಡಿ ನೀವು ಮೌಸ್ ಪಾಯಿಂಟರ್ ಹೊರಗಡೆ ತಂದು ಈ ಚಿತ್ರ ಏನು ಸೆಲೆಕ್ಟ್ ಆಗಿರುತ್ತೋ ಫಿಗರಿಂದ ಹೊರಗಡೆ ತಂದು ಸ್ಲೈಡ್ ಮೇಲೆ ಅಥವಾ ಇನ್ನೂ ಹೊರಗಡೆ ತಂದು ನೀವು ಒಂದ್ಸಲ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಕ್ರಾಪ್ ಆಗೋಯ್ತು. ಇಷ್ಟು ನಮಗೆ ಬೇಕಾದಂಥ ಫಿಗರ್ ಕ್ರಾಪ್ ಆಗಿದೆ ಇವಾಗ. ಇದನ್ನು ನಾವು ದೊಡ್ಡದಾಗಿ ಕಾಣಿಸೋಂಗೆ ಮಾಡೋಕ್ಕೆ ಒಂದು ಕಾರ್ನರ್ ಹಿಡಿದು ನೀವು ಸ್ಟ್ರೆಚ್ ಮಾಡೋದ್ರಿಂದ ಪ್ರಪೋರ್ಷನೇಟಾಗಿ ಸೈಜ್ ಇನ್ಕ್ರೀಸ್ ಆಗುತ್ತೆ. ನೀವು ಮಧ್ಯೆ ಇರುವಂತಹ ಯಾವುದೇ ಈ ಪಾಯಿಂಟಿಂದ ಡ್ರ್ಯಾಗ್ ಮಾಡೋಣಾಗುತ್ತೆ, ಉದ್ದ ಮತ್ತು ಅಗಲ ಪ್ರಪೋರ್ಷನೇಟಾಗಿ ಸಮನಾಗಿ ದೊಡ್ಡದಾಗ್ತಾ ಹೋಗಲ್ಲ, ಬದಲಾಗಿ ಈ ರೀತಿ ಹೇಳಿದಾಗ ಉದ್ದ ಮಾತ್ರ ಹಿಗ್ಗುತ್ತೆ, ಈ ಸೈಡ್ ವೈಸ್ ಬಿಡ್ತು ಕಡಿಮೆನೇ ಇರುತ್ತೆ, ಅದಷ್ಟು ನೋಡಲಿಕ್ಕೆ ಸರಿಯಾಗಿ ಕಾಣಿಸಲ್ಲ ಅದು. ಹಾಗಾಗಿ ಈ ಕಾರ್ನರ್ಗಳನ್ನು ಹಿಡಿದು ಏನು ಮಾಡಬೇಕು, ನಾವು ಡ್ರ್ಯಾಗ್ ಮಾಡಿ ಸೈಜನ್ನು ವೇರಿ ಮಾಡ್ಕೊಳ್ಬೋದು. ಸೊ ಇವಾಗ ಈ ಸ್ಲೈಡ್ ನಂಬರ್ 4 ಅಲ್ಲಿ ನಮಗೆ ರೂಟ್ ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಅದು ಹಾಗೆ ಇರಲಿ. ನೆಕ್ಸ್ಟ್ ಸ್ಲೈಡಿಗೆ ಬಂದಾಗ ರೂಟ್ ಸಿಸ್ಟಮ್ ಬಗ್ಗೆ ಹೇಳಾಗಿರುತ್ತೆ. ಮತ್ತೊಂದು ಸಲ ಏನಾಗಬೇಕು, ನಮಗೆ ಇಡೀ ಚಿತ್ರ ಕಾಣಿಸ್ಲಿ, ಇಡೀ ಚಿತ್ರ ಕಾಣಿಸುವಂತೆ ಇರಲಿ. ಟೈಟ್ಲ್ ಏನು ಬೇಕಾಗಿರಲ್ಲ, ಇಲ್ಲಿ ಈ ಪಾರ್ಟ್ಸ್ ಆಫ್ ಪ್ಲಾಂಟ್ ಅನ್ನೋ ಟೈಟ್ಲನ್ನು ನಾವು ತೆಗೆದುಹಾಕ್ಬೋದು. ಇದರ ಅವಶ್ಯಕತೆ ಏನಿರೋದಿಲ್ಲ, ಪ್ರತಿ ಸ್ಲೈಡಿಗೆ ಬೇಕಾಗಿರೋದಿಲ್ಲ. ಬದಲಾಗಿ ನಮಗೆ ಮಕ್ಕಳಿಗೆ ಈ ಚಿತ್ರ ಸ್ಪಷ್ಟವಾಗಿ ಮತ್ತು ದೊಡ್ಡದಾಗಿ ಕಾಣಿಸ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಹಾಗಾಗಿ ಆ ಟೈಟ್ಲನ್ನು ನಾನು ರಿಮೂವ್ ಮಾಡಿದ್ದೀನಿ. ರೈಟ್, ಈ ರೀತಿ ನಾವು ಝೂಮ್ ಮಾಡ್ಕೊಳ್ಳೋದ್ರಿಂದ ಚಿತ್ರ ದೊಡ್ಡದಾಗಿ ಮಕ್ಕಳಿಗೆ ಸ್ಪಷ್ಟವಾಗಿ ಕಾಣಿಸ್ಲಿಕ್ಕೆ ಅದು ಸಹಾಯ ಆಗುತ್ತೆ. ಸೊ ನಂತರ ಈಗ ಇಡೀ ಚಿತ್ರ ಕಾಣಿಸುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ಏನಾಗಬೇಕು, ನಮಗೆ ಶೂಟ್ ಸಿಸ್ಟಮ್ ಮಾತ್ರ ಕಾಣಿಸ್ಬೇಕು, ರೂಟ್ ಸಿಸ್ಟಮ್ ಕಾಣಿಸಬಾರ್ದು ಅಂದಾಗ ಏನು ಮಾಡ್ಬೋದು, ಅಗೇನ್ ಡಬಲ್ ಕ್ಲಿಕ್ ಮಾಡಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ನಮಗೆ ಕ್ರಾಪ್ ಮಾಡಬೇಡಿ, ಕ್ರಾಪ್ ಮಾಡ್ಬಿಟ್ಟು ತೆಗೆದುಬೇಡ, ಇದನ್ನು ರೂಟ್ ಸಿಸ್ಟಮ್ ಬೇಡ ನಮಗೆ, ಇಷ್ಟು ತೆಗೆದ್ಬಿಟ್ಟು ಈ ಟೈಟ್ಲು ಕೂಡ ಅವಶ್ಯಕತೆ ಇಲ್ಲ. ಈ ಸ್ಲೈಡಿಗೆ ಟೈಟನ್ನು ಕೂಡ ಕ್ರಾಪ್ ಮಾಡೋಣ. ಹೊರಗಡೆ ಕ್ಲಿಕ್ ಮಾಡಿ ಈ ಭಾಗ ಏನಿದೆ ಇದನ್ನು ಏನು ಮಾಡೋದು, ನಾವು ಸ್ವಲ್ಪ ದೊಡ್ಡದು ಮಾಡೋಣ, ಮಕ್ಕಳಿಗೆ ಈ ಭಾಗ ಸ್ಪಷ್ಟವಾಗಿ ಕಾಣಿಸ್ತಿದೆ ಅಂತ. ಈ ಸ್ಲೈಡ್ ತುಂಬ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೋ ಅಷ್ಟು ಏನು ಮಾಡ್ಬೋದು, ನಾವು ದೊಡ್ಡದು ಮಾಡ್ಬೋದು. ಈ ರೀತಿ ಏನು ಮಾಡ್ಬೋದು, ನಾವು ಈ ಒಂದು ಸೈಜನ್ನು ಇನ್ಕ್ರೀಸ್ ಮಾಡಿ ದೊಡ್ಡದು ಮಾಡಿ ಮಕ್ಕಳಿಗೆ ಕಾಣಿಸೋ ರೀತಿ ಮಾಡ್ಬೋದು. ಶೂಟ್ ಸಿಸ್ಟಮ್ ಬಗ್ಗೆ ಆಗುತ್ತೆ ಇದು. ನಂತರ ನೆಕ್ಸ್ಟ್ ಸ್ಲೈಡಿಗೆ ಬಂದಾಗ ನಾವು ರೂಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಆದಾಗ ನಮಗೆ ರೂಟ್ಸ್ ಮಾತ್ರ ಕಾಣಿಸಿದ್ರೆ ಸಾಕು. ಮತ್ತೆ ಕ್ರಾಪ್ ಮಾಡೋಣ ಇದನ್ನು. ನಮಗೆ ರೂಟ್ಸ್ ಮಾತ್ರ ಕಾಣಿಸಿದ್ರೆ ಸಾಕು. ಈ ರೂಟ್ ಸಿಸ್ಟಮ್ ಅಂತ ಅನ್ನೋದು ಬೇಕು ಅಂದರೆ ಇಟ್ಕೊಳ್ಬೋದು, ಬೇಡ ಅಂದರೆ ಇದನ್ನು ಕೂಡ ಕ್ರಾಪ್ ಮಾಡಿ ತೆಗಿಬೋದು. ನಾವು ರೂಟ್ಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ, ರೂಟ್ಸ್ ಬಗ್ಗೆ ಮಾತ್ರ ಹೇಳ್ತಿದ್ದೀವಿ ಅಂದಾಗ ಬೇರೆದು ಎಷ್ಟು ಸಾಧ್ಯ ಅಷ್ಟು ಮಕ್ಕಳ ಕಣ್ಣಿಗೆ ಅದು ಕಾಣಿಸ್ದೇ ಇರೋದ ರೀತಿ ಏನು ಮಾಡ್ಬೋದು, ನಾವು ಕ್ರಾಪ್ ಮಾಡಿ ತೆಗೆದುಹಾಕ್ಬೋದು. ಯಾವ ಭಾಗ ಬೇಕೋ ಅದಷ್ಟೇ ಭಾಗ ಕಾಣಿಸ್ಬೇಕು ಅದು, ಮತ್ತು ದೊಡ್ಡದಾಗಿ ಸ್ಪಷ್ಟವಾಗಿ ಕಾಣಿಸೋ ರೀತಿ ನಾವು ಮಾಡ್ಬೋದು ಈ ರೀತಿ. ಈಗ ರೂಟ್ಸ್ ಅಷ್ಟೇ ಕಾಣಿಸುತ್ತೆ ಈ ಸ್ಲೈಡಲ್ಲಿ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ಬಿಟ್ಟು ಏನು ಮಾಡ್ಬೋದು, ರೂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಆಯ್ತು ಹಿಂದಿನ ಸ್ಲೈಡಲ್ಲಿ. ಈಗ ನಾವು ಸ್ಟೆಮ್ ಬಗ್ಗೆ ಹೇಳಬೇಕು. ಸ್ಟೆಮ್ ಮಾತ್ರ ಕಾಣಿಸ್ಬೇಕು ನಮಗೆ ಈ ಸ್ಲೈಡಲ್ಲಿ. ಮತ್ತೆ ಕ್ರಾಪ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟೆಮ್ ಅಷ್ಟೇ ಉಳಿಸ್ಕೊಳ್ಳೋಣ, ರೂಟಿನ ಅವಶ್ಯಕತೆ ಇಲ್ಲ. ಇದಿಷ್ಟನ್ನು ಕ್ರಾಪ್ ಮಾಡಿ ಏನು ಮಾಡ್ಬೋದು, ತೆಗೆದುಹಾಕ್ಬೋದು. ಸೊ ಸ್ಟೆಮ್ ಅಷ್ಟೇ ನಮಗೆ ಕಾಣಿಸ್ತಿದೆ, ಮಕ್ಕಳಿಗೆ ಕಾಣಿಸುತ್ತೆ ಅಂತಂದಾಗ ಇದು ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು. ಈ ಸ್ಲೈಡ್ ಮೇಲೆ ಮ್ಯಾಕ್ಸಿಮಮ್ ಎಷ್ಟು ದೊಡ್ಡದು ಮಾಡ್ಬೋದು ಅಷ್ಟು ದೊಡ್ಡದು ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಅದು ದೊಡ್ಡದಾಗಿ ಸ್ಪಷ್ಟವಾಗಿ ಕಾಣಿಸುತ್ತೆ.
ಕ್ಲಾಸ್ ರೂಮಲ್ಲಿ ಲಾಸ್ಟ್ ಡೆಸ್ಕಲ್ಲಿ ಕೂತಿರೋಂಥ ಮಕ್ಕಳಿಗೂ ಕೂಡ ಸ್ಪಷ್ಟವಾಗಿ ಕಾಣೋ ರೀತಿ ಏನು ಮಾಡ್ಬೋದು, ನಾವು ಅದನ್ನು ಝೂಮ್ ಮಾಡಿ ದೊಡ್ಡದು ಮಾಡಿ ತೋರಿಸ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಸ್ಟೆಮ್ ಹೇಳಾದ ನಂತರ ಫ್ರೂಟ್ ಬಗ್ಗೆ ಹೇಳ್ತಿರೋ ಅಥವಾ ಲೀಫ್ ಬಗ್ಗೆ ಹೇಳ್ತಿರೋ ಅದು ನಿಮ್ಮ ಟೀಚಿಂಗಿನ ಆರ್ಡ್ರಿಗೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಇಲ್ಲಿ ಸ್ಟೆಮ್ ಆದ ನಂತರ ಲೀಫ್ ಬಗ್ಗೆ ಮೊದಲು ಹೇಳೋಣ ಅಂತ ನಾನು ಪ್ಲ್ಯಾನ್ ಮಾಡ್ತೀನಿ. ಹಾಗಾಗಿ ಲೀಫ್ನ ಅಷ್ಟೇ ಉಳಿಸ್ಕೊಳ್ತೀನಿ. ನೆಕ್ಸ್ಟ್ ಸ್ಲೈಡಿಗೆ ಬಂದಾಗ ಲೀಫ್ ಮಾತ್ರ ಬೇಕು ನನಗೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಲೀಫ್ ಪಾರ್ಟ್ ಅಷ್ಟೇ ಉಳಿಸ್ಕೊಳ್ತೀನಿ. ಉಳಿದಂಥ ಭಾಗಗಳಾದಷ್ಟು ಮಕ್ಕಳ ಕಣ್ಣಿಗೆ ಕಾಣಿಸದೇ ಇರೋ ರೀತಿ ಏನು ಮಾಡ್ತೀನಿ, ಅದನ್ನು ಕ್ರಾಪ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಲೀಫ್ ಬಗ್ಗೆ ಹೇಳುವಾಗ ಮಕ್ಕಳು ಫ್ರೂಟನ್ನು ಅಥವಾ ರೂಟನ್ನು ನೋಡೋದನ್ನು ನಾವು ಏನು ಮಾಡ್ಬೋದು, ನಾವು ಅವಾಯ್ಡ್ ಮಾಡ್ಬೋದು. ನಾವು ಚಿತ್ರಗಳನ್ನು ಬೋರ್ಡ್ ಮೇಲೆ ಬರೆದಾಗ ಪ್ರತಿ ಸಲ ನಾವು ಅದನ್ನು ರಬ್ ಮಾಡಿ ಝೂಮ್ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಕಂಪ್ಯೂಟರ್ನ ಬಳಸೋದ್ರಿಂದ ಈ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂತ ಟೂಲ್ಗಳನ್ನು ಬಳಸಿ ಸಾಫ್ಟ್ವೇರ್ಗಳನ್ನು ಬಳಸೋದ್ರಿಂದ ನಾವು ಮಕ್ಕಳಿಗೆ ನಾವು ಟೀಚ್ ಮಾಡ್ತಿರುವಂತಹ ಸ್ಪೆಸಿಫಿಕ್ ಪಾರ್ಟ್, ಆ ಕಾಂಪೊನೆಂಟ್ ಅಷ್ಟೇ ಕಾಣೋ ರೀತಿ ನಾವೇನು ಮಾಡ್ಬೋದು, ನಾವು ಪ್ರಿಪೇರ್ ಮಾಡಿಕೊಂಡು ಪ್ರೆಸೆಂಟೇಷನನ್ನು ಮಾಡ್ಕೊಳ್ಬೋದು. ಸೊ ಲೀಫ್ ಬಗ್ಗೆ ಹೇಳಿ ಆದಮೇಲೆ ನನಗೆ ನಂತರ ಫ್ಲವರ್ ಬಗ್ಗೆ ಹೇಳಬೇಕು. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡ್ತೀನಿ, ಚಿತ್ರವನ್ನು ಕ್ರಾಪ್ ಮಾಡ್ಕೊಳ್ತೀನಿ. ಫ್ಲವರ್ ಅಷ್ಟೇ ಕಾಣೋ ರೀತಿ ಏನು ಮಾಡ್ತೀನಿ, ನಾನು ಇದನ್ನು ಚಿತ್ರವನ್ನು ಕ್ರಾಪ್ ಮಾಡ್ಕೊಳ್ತೀನಿ. ಫ್ಲವರ್ ಅಷ್ಟೇ ಕಾಣಬೇಕು, ಉಳಿದದ್ದೆಲ್ಲ ಆದಷ್ಟು ಕಾಣಿಸ್ದೇ ಇರೋ ರೀತಿ ನಾನು ಕ್ರಾಪ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕ್ರಾಪ್ ಮಾಡಿಕೊಂಡು ನಂತರ ಮೌಸ್ ಪಾಯಿಂಟರ್ ಹೊರಗಡೆ ಕ್ಲಿಕ್ ಮಾಡಿ ಇದನ್ನು ನಾನು ಎಷ್ಟು ಸಾಧ್ಯ ಅಷ್ಟು ಈ ಸ್ಲೈಡ್ ಮೇಲೆ ದೊಡ್ಡದು ಮಾಡ್ಕೊಳ್ತೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಕ್ಲಾಸ್ ರೂಮಿನ ಯಾವುದೇ ಭಾಗದಲ್ಲಿ ಕೂತಿದ್ರ ಮಕ್ಕಳಿಗೆ ಸ್ಪಷ್ಟವಾಗಿ ಚಿತ್ರಗಳು ಅಥವಾ ಇಲ್ಲಿ ಬರೆದಿರುವಂತಹ ಕಂಟೆಂಟ್ ಟೆಕ್ಸ್ಟ್ ಏನಿದೆ ಅದು ಕೂಡ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಫ್ಲವರ್ ಬಗ್ಗೆ ಹೇಳಿ ಆಯಿತು. ನೆಕ್ಸ್ಟ್ ನಾನು ಫ್ರೂಟ್ ಬಗ್ಗೆ ಹೇಳಬೇಕು ಫ್ಲವರ್ ಆದಮೇಲೆ. ಸೊ ಈ ಪಾರ್ಟನ್ನು ಅಷ್ಟೇ ಏನು ಮಾಡ್ತೀನಿ, ನಾನು ಇವಾಗ ಝೂಮ್ ಮಾಡ್ಕೊಳ್ತೀನಿ. ಪ್ರೊಸೀಜರ್ ನಾನು ಮೊದಲು ಹೇಳಿದ ರೀತಿಯೇ ಇರುತ್ತೆ. ಸೊ ಇವಾಗ ನನಗಿಲ್ಲಿ ಫ್ಲವರ್ ಆಗಲಿ ಲೀಫ್ ಆಗಲಿ ಬೇಕಾಗಿಲ್ಲ, ಸ್ಟೆಮ್ ಕೂಡ ಬೇಕಾಗಿಲ್ಲ, ಫ್ರೂಟ್ ಬಗ್ಗೆ ಅಷ್ಟೇ ಬೇಕು. ಸೊ ಫ್ರೂಟ್ ಅಷ್ಟೇ ಕಾಣಿಸೋ ರೀತಿ ಮಾಡ್ಕೊಳ್ತೀನಿ ನಾನು. ಇನ್ನೂ ಕೂಡ ಸ್ವಲ್ಪ ಇದನ್ನು ಕೆಳಗಡೆ ತನಕ ಎಳಿಬೋದು. ಫ್ರೂಟ್ಸ್ ಕಾಣಿಸಿದ್ರೆ ಸಾಕು. ಇದನ್ನು ಸ್ವಲ್ಪ ಈ ಕಡೆ ತಗೊಳ್ತೀನಿ. ಸೊ ಇಲ್ಲಿ ಸ್ವಲ್ಪ ಭಾಗ ಲೀಫಿನ ಎಕ್ಸ್ಪ್ಲೇಷನ್ ಪಾರ್ಟ್ ಕಾಣುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಅದನ್ನು ಎಡಿಟ್ ಮಾಡೋಕ್ಕೆ ತುಂಬ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡಬೇಕಾಗಿ ಬರ್ಬೋದು. ಈ ಸದ್ಯಕ್ಕೆ ಇಷ್ಟು ಸಾಕಾಗಿರುತ್ತೆ. ಸೊ ಫ್ರೂಟನ್ನು ನಾನು ಕಾಣಿಸೋ ರೀತಿ ಇಟ್ಕೊಂಡು ಅದನ್ನು ಎಷ್ಟು ಸಾಧ್ಯ ಅಷ್ಟು ಈ ಸ್ಲೈಡ್ ಮೇಲೆ ದೊಡ್ಡದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಈ ರೀತಿ ನಾವು ದೊಡ್ಡದು ಮಾಡಿ ಕೂಡ ತೋರಿಸ್ಬೋದು ಮಕ್ಕಳಿಗೆ. ಸೊ ಫ್ರೂಟ್ ಬಗ್ಗೆ ಹೇಳಿ ಆಯಿತು. ನಂತರ ಸೊ ನಾವು ಇಲ್ಲಿದ್ದಂಥ ಎಲ್ಲ ಪಾರ್ಟ್ಸ್ ಎಕ್ಸ್ಪ್ಲೇನ್ ಮಾಡಿ ಆಯಿತು. ಸೊ ಕೊನೆಯಲ್ಲಿ ಇನ್ನೊಂದು ಸಲ ಸಮಗ್ರವಾಗಿ ಇಡೀ ಪ್ಲಾಂಟನ್ನು ತೋರಿಸಿ ಸಮ್ಮರೈಸ್ ಮಾಡ್ಬೋದು. ಇದಿಷ್ಟನ್ನು ಸಮ್ಮರೈಸ್ ಮಾಡಿ ಕೊನೆಯಲ್ಲಿ ನಾವೇನು ಮಾಡ್ಬೋದು, ಕನ್ಕ್ಲೂಡ್ ಮಾಡ್ಬೋದು. ಸಮ್ಮರಿ ಅಥವಾ ಕನ್ಕ್ಲೂಷನ್ ಲಾಸ್ಟಲ್ಲಿ ಹಾಕ್ಕೊಳ್ಬೋದು. ಯಾವ ಪಾರ್ಟ್ ಬಗ್ಗೆ ಕಲ್ತಿದ್ದೀವಿ ಅನ್ನೋದನ್ನು ಸಮ್ಮರೈಸ್ ಮಾಡ್ಬೋದು. ಅದಾದ ನಂತರ ಕನ್ಕ್ಲೂಡ್ ಮಾಡ್ಬೋದು. ಸಮ್ಮರಿ ಆ್ಯಂಡ್ ಕನ್ಕ್ಲೂಷನ್ ಏನಿರುತ್ತೆ ಪಾಯಿಂಟ್ಸು ಅದನ್ನು ನಾವು ಟೆಕ್ಸ್ಟ್ ಮೆನ್ಷನ್ ಮಾಡಿ ಹಾಕೋದು, ಅಥವಾ ಕೊನೆಯಲ್ಲಿ ಅವರಿಗೆ ಅಸೈನ್ಮೆಂಟ್ಸ್ ಅಥವಾ ಹೋಮ್ವರ್ಕ್ಗಳನ್ನು ಕೊಡೋದನ್ನು ಮಾಡ್ಬೋದು. ಈ ಕೊನೆ ಸ್ಲೈಡಲ್ಲಿ ಹಾಕ್ಕೊಳ್ಬೋದು. ಸೊ ನಾನೀಗ ಇಷ್ಟೊತ್ತು ನಿಮಗೆ ಯಾವ ರೀತಿ ನಾವು ಫೋಕಸ್ ಮಾಡೋ ರೀತಿ, ಪ್ರತಿಯೊಂದು ಪಾರ್ಟನ್ನು ಫೋಕಸ್ ಮಾಡೋ ರೀತಿ ನಾವು ಯಾವ ರೀತಿ ಸ್ಲೈಡ್ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಹೇಳಿದ್ದೀನಿ. ಈಗ ಒಂದು ಸಲ ಸ್ಲೈಡ್ ಶೋ ಕೊಟ್ಟು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಇದನ್ನು ಸ್ಲೈಡ್ ಶೋ ಕೊಟ್ಟರೆ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಯಾವ ರೀತಿ ಬರುತ್ತೆ ಅಂತ ನಾವೀಗ ಗಮನಿಸಬಹುದು. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಮೊದಲಿಂದ ಶುರು ಮಾಡೋಣ. ಇಲ್ಲಿ ಶುರು ಮಾಡ್ತೀನಿ. ಸೊ ಪಾರ್ಟ್ಸ್ ಆಫ್ ಎ ಪ್ಲಾಂಟ್ ಅನ್ನೋ ಟೈಟ್ಲು ಮೊದಲನೇ ಸ್ಲೈಡಲ್ಲಿ ಕಾಣಿಸುತ್ತೆ. ನೀವು ಇಂಟ್ರೊಡಕ್ಷನ್ ಏನು ಬೇಕೋ ಅದನ್ನು ಇಂಟ್ರೊಡಕ್ಷನನ್ನು ಕೊಡ್ಬೋದು. ಸೊ ನಂತರ ಈ ಪ್ಲ್ಯಾಂಟಿನ ಪಿಕ್ಚರ್ ಇಟ್ಕೊಂಡು ಕೂಡ, ಸೊ ಎ ಪ್ಲ್ಯಾಂಟ್ ಹ್ಯಾಸ್ ಡಿಫ್ರೆಂಟ್ ಪಾರ್ಟ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಅಂತ ಹೇಳಾದ ನಂತರ ಸೊ ಇದರಲ್ಲಿ ಟೈಟ್ಲಿಲ್ಲ, ಪ್ಲ್ಯಾಂಟ್ ಅಷ್ಟೇ ಇರುತ್ತೆ. ಎಕ್ಸ್ಪ್ಲೇನ್ ಮಾಡ್ತಾ ನೀವು ಒಂದು ಸ್ಲೈಡ್ನ ಮುಂದಕ್ಕೆ ಮೂವ್ ಆಗ್ಬೋದು. ನಂತರ ರೂಟ್ ಸಿಸ್ಟಮ್ ಹೇಳುವಾಗ ರೂಟ್ ಸಿಸ್ಟಮ್ ಅಷ್ಟೇ ಕಾಣಿಸುತ್ತೆ. ಮತ್ತೊಂದು ಸಲ ಕಂಪ್ಲೀಟ್
ಪಿಕ್ಚರ್ ಕಾಣುತ್ತೆ. ಯಾಕಂದರೆ ಎರಡೂ ಗೊತ್ತಾಗಬೇಕು, ಮಕ್ಳು ಕಂಪೇರ್ ಮಾಡೋಕ್ಕೆ ಅನುಕೂಲ ಆಗಬೇಕು. ರೂಟ್ ಸಿಸ್ಟಮ್ ಯಾವುದು, ಶೂಟ್ ಸಿಸ್ಟಮ್ ಯಾವುದು ಅಂತ, ಗ್ರೌಂಡ್ ಲೆವೆಲಿಂದ ಮೇಲಿರೋದು ಯಾವುದು, ಕೆಳಗಡೆ ಇರೋದು ಯಾವುದು, ಎರಡನ್ನೂ ಅವ್ರು ಕಂಪೇರ್ ಮಾಡಿ ನೋಡ್ಲಿಕ್ಕೆ ಎರಡೂ ಕಾಣಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಎರಡೂ ಕಾಣಿಸೋ ರೀತಿ ಇಟ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಸ್ಲೈಡಿಗೆ ಬಂದಾಗ ಶೂಟ್ ಸಿಸ್ಟಮ್ ಮಾತ್ರ ಕಾಣಿಸ್ಬೇಕು. ಸೊ ಈ ರೀತಿ ನಾವೇನು ಮಾಡಿದ್ವಿ, ಈಗ ಕ್ರಾಪ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಆದರೆ ನಾನು ಮೊದಲು ತೋರಿಸಿದ್ದಕ್ಕೆ ಇದಕ್ಕೇನೋ ಒಂದು ಡಿಫ್ರೆನ್ಸ್ ಇದೆ. ಏನು ಡಿಫ್ರೆನ್ಸ್ ಇದೆಯಪ್ಪ ಅಂತಂದರೆ, ನಾವು ನೆಕ್ಸ್ಟ್ ಸ್ಲೈಡ್ಗೆ ಹೋಗುವಾಗ ಇಲ್ಲಿ ಏನು ತಕ್ಷಣವೇ ಟ್ರಾನ್ಸಾಕ್ಷನ್ ಆಗ್ತಿದೆ, ಅಂದರೆ ಬದಲಾವಣೆ, ಅಂದರೆ ಟಕ್ 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 ಅಂತ ಚೇಂಜ್ ಆಗ್ತಾ ಹೋಗ್ತಿದೆ. ಆದರೆ ನಾನು ಮೊದಲು ತೋರಿಸಿ ಹೇಳಿದಾಗ ಏನಿತ್ತಪ್ಪ ಅಂತಂದರೆ, ಅಲ್ಲಿ ಫೋಕಸಿಂಗ್ ಮೂಮೆಂಟ್ ಕಾಣಿಸ್ತಿತ್ತು. ಅಂದರೆ ಸ್ಲೈಡ್ ಮಾಡ್ತಿದ್ದೀವೇನೋ, ಆ ಒಂದು ಭಾಗದ ಕಡೆಗೆ ಏನೋ ಒಂದು ಕ್ಯಾಮ್ರಾ ಫೋಕಸ್ ಮಾಡ್ತಿದ್ದೀವೇನೋ, ಮೂವ್ ಮಾಡ್ತಿದ್ದೀವೇನೋ, ಮೂಮೆಂಟ್ಸು ಸ್ಲೋ ಆಗಿ ಆಗೋದು ಗೊತ್ತಾಗ್ತಿತ್ತು. ಆದರೆ ಇಲ್ಲಿ ಯಾರಿಗೆ ಸ್ಲೋ ಮೂಮೆಂಟ್ ಗೊತ್ತಾಗ್ತಿಲ್ಲ, ಬದಲಾಗಿ ಒಂದೇ ಕ್ಷಣದಲ್ಲಿ ಟಕ್ 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 ಅಂತ ಏನಾಗ್ತದೆ, ಚೇಂಜಸ್ ಆಗ್ತಾ ಇದೆ. ಸೊ ಆ ರೀತಿ ಸ್ಲೋ ಆಗಿ ಮೂಮೆಂಟ್ಸ್ ಆಗೋದು ಯಾವ ರೀತಿ ಮಾಡ್ಬೋದಪ್ಪ ಅಂತಂದರೆ, ಸೊ ಇಲ್ಲಿ ನಾನು ನಿಮಗೆ ಹೇಳಿದಾಗೆ ಮೈಕ್ರೋಸಾಫ್ಟ್ ಆಫೀಸ್ ಅಥವಾ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ 2019 ಅಥವಾ ಲೇಟೆಸ್ಟ್, ಅಥವಾ ಮೈಕ್ರೋಸಾಫ್ಟ್ 365 ಅಂತೆಲ್ಲ ಅವೈಲೇಬಲ್ ಇದೆ ಇವಾಗ ಮೈಕ್ರೋಸಾಫ್ಟ್ ಪ್ರಾಡಕ್ಟು. ಸೊ ಆ ಲೇಟೆಸ್ಟ್ ವರ್ಷನ್ ಆಫ್ ಏನೋ ಪವರ್ ಪಾಯಿಂಟ್ ನಿಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಇದ್ದರೆ, ಅಲ್ಲಿ ಏನು ಮಾಡ್ಬೋದು ನೀವು ಅಂತಂದರೆ, ನೀವು ಇಲ್ಲಿ ಕ್ರಿಯೇಟ್ ಮಾಡಿರುವಂತಹ ಎಲ್ಲ ಸ್ಲೈಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮೊದಲನೇ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿ ನಾನು ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡಿದ್ರೆ, ಕಂಟ್ರೋಲ್ ಕೀ ಮತ್ತು ಎ ಪ್ರೆಸ್ ಮಾಡಿದ್ರೆ ಎಲ್ಲ ಸ್ಲೈಡ್ಸು ಸೆಲೆಕ್ಟ್ ಆಗುತ್ತೆ. ಈ ಎಲ್ಲ ಸ್ಲೈಡ್ಸು ಸೆಲೆಕ್ಟ್ ಆದಮೇಲೆ ಇಲ್ಲಿ ನೀವು ಮೇಲ್ಗಡೆ ಟ್ಯಾಬ್ಗಳನ್ನು ನೋಡಿದ್ರೆ, ಮೊದಲು ಇಲ್ಲಿ ಫೈಲ್, ಹೋಮ್, ಇನ್ಸರ್ಟ್, ಡಿಸೈನ್ ಅಂತ ಇದೆ. ಅದರ ಪಕ್ಕದಲ್ಲಿ ಟ್ರಾನ್ಸಿಷನ್ಸ್ ಅಂತ ಇದೆ. ಈ ಟ್ರಾನ್ಸಿಷನ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಟ್ರಾನ್ಸಿಷನ್ಸಲ್ಲಿ ನಿಮಗೆ ಮೊದಲನೇದು ನನ್ ಅಂತ ಇದೆ, ಎರಡನೆಯದು ಮಾರ್ಫ್ ಅಂತ ಒಂದು ಟ್ರಾನ್ಸಿಷನ್ ಇದೆ. ಈ ಮಾರ್ಫ್ ಅನ್ನೋ ಟ್ರಾನ್ಸಿಷನ್ ನೀವು ಸೆಲೆಕ್ಟ್ ಮಾಡಿದ್ರೆ, ಇದು ಕ್ಲಿಕ್ ಮಾಡಿದ್ರೆ, ಈ ಮಾರ್ಫ್ ಅನ್ನೋ ಟ್ರಾನ್ಸಿಷನ್ನು ಹಳೆಯ ವರ್ಷನ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್ಗಳಲ್ಲಿ ಸಿಗೋದಿಲ್ಲ. ನಾನು ತಿಳಿದ ಮಟ್ಟಿಗೆ ಇದು ಮೈಕ್ರೋಸಾಫ್ಟ್ ಆಫೀಸ್ 2019 ಅಥವಾ ಅದರ ನಂತರದ ವರ್ಷನ್ಗಳಲ್ಲಿ ಈ ಮಾರ್ಫ್ ಅನ್ನೋದು ಸಿಗುತ್ತೆ. ಸೊ ಈ ಮಾರ್ಫ್ ಅನ್ನೋ ಟ್ರಾನ್ಸಿಷನ್ ಇದ್ದರೆ, ನಿಮ್ಮ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಆಪ್ಷನ್ ಇದ್ದರೆ, ಟ್ರಾನ್ಸಿಷನ್ ನಾನು ಮೊದಲು ಹೇಳಿದ ರೀತಿ, ತೋರಿಸ್ಕೊಟ್ಟ ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಟ್ರಾನ್ಸಿಷನ್ನ ಮಾರ್ಫ್ ಸೆಟ್ ಮಾಡಾದಮೇಲೆ ಈ ಒಂದು ಸ್ಲೈಡ್ ಶೋ ಯಾವ ರೀತಿ ಇರುತ್ತೆ ಅಂತ ನಾವೀಗ ಗಮನಿಸೋಣ. ಈಗ ನಾನು ಸ್ಲೈಡ್ ಶೋ ಕ್ಲಿಕ್ ಮಾಡ್ತೀನಿ. ಮೇಲ್ಗಡೆ ಸ್ಲೈಡ್ ಶೋ ಈ ಬಟನ್, ಮೌಸ್ ಬಟನ್ ಇಲ್ಲಿ ಕ್ಲಿಕ್ ಮಾಡ್ಬೋದು, ಅಥವಾ ನಿಮ್ಮ ಫಂಕ್ಷನ್ ಕೀ F5 ಕ್ಲಿಕ್ ಮಾಡಿದ್ರು ಕೂಡ ಫ್ರಮ್ ದ ಬಿಗಿನಿಂಗ್ ಸ್ಲೈಡ್ ಶೋ ಶುರು ಆಗುತ್ತೆ. ಶುರು ಮಾಡೋಣ ಇಲ್ಲಿಂದ. ಸ್ಲೈಡ್ ಶೋ ಶುರು ಮಾಡಿದ್ರೆ ಮೊದಲು ಫಸ್ಟ್ ಸ್ಲೈಡ್ ಪಾರ್ಟ್ಸ್ ಆಫ್ ಎ ಪ್ಲಾಂಟ್ ಅನ್ನೋ ಟೈಟ್ಲ್ ಕಾಣಿಸುತ್ತೆ. ಅದಾದಮೇಲೆ ನೀವು ಪ್ರತಿ ಸಲ ಮೌಸ್ ಕ್ಲಿಕ್ ಮಾಡಿದಾಗಲೂ ಯಾವ ರೀತಿ ಟ್ರಾನ್ಸಿಷನ್ ಆಗುತ್ತೆ ಅನ್ನೋದನ್ನು ನೀವೀಗ ಗಮನಿಸ್ತಾ ಹೋಗ್ಬೋದು. ಸೊ ಮೊದಲನೇ ಸ್ಲೈಡ್ನಲ್ಲಿ ಪಾರ್ಟ್ಸ್ ಆಫ್ ಎ ಪ್ಲಾಂಟ್ ಅನ್ನೋ ವಿತ್ ಟೈಟ್ಲ್ ಪಿಕ್ಚರ್ ಇದೆ ಇಲ್ಲಿ. ಸೊ ನೆಕ್ಸ್ಟ್ ನೋಡಿದಾಗ ನಿಮಗೆ ಅದೇ ಫಿಗರು ಝೂಮ್ ಆದ ರೀತಿ ಕಾಣಿಸುತ್ತೆ, ಝೂಮ್ ಇನ್ ಆದ ರೀತಿ ಕಾಣಿಸುತ್ತೆ. ಸೊ ಅದಾದ ನಂತರ ಈ ಮತ್ತೊಂದು ಸಲ ಕ್ಲಿಕ್ ಮಾಡಿದಾಗ ನೋಡಿ ಯಾವ ರೀತಿ ಮೂಮೆಂಟ್ಸ್, ಟ್ರಾನ್ಸಿಷನ್ ಇಲ್ಲಿ ಗಮನಿಸ್ಬೋದು ಯಾವ ರೀತಿ ಟ್ರಾನ್ಸಿಷನ್ ಇದೆ ಅಂತ. ಸೊ ಈ ರೀತಿಯ ಟ್ರಾನ್ಸಿಷನ್ಸ್ ಬೇಕು ಅಂದರೆ ಆ ಟ್ರಾನ್ಸಿಷನ್ ಮಾರ್ಫ್ ಅನ್ನೋ ಟ್ರಾನ್ಸಿಷನನ್ನು ನಾವು ಬಳಸಬೇಕಾಗುತ್ತೆ. ಈ ರೀತಿ ನಾವು ಪ್ರತಿಯೊಂದು ಭಾಗಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡುವಾಗ ಈ ರೀತಿ ಒಂದು ಸ್ಲೋ ಮೋಷನ್ ಅಥವಾ ಮೂಮೆಂಟ್ ಇರೋದ್ರಿಂದ ಮಕ್ಕಳಿಗೆ ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ಮಕ್ಕಳನ್ನು ನಾವು ಹೇಳ್ತಿರೋ ಭಾಗದ ಕಡೆನೇ ಮಕ್ಕಳು ನೋಡೋ ರೀತಿ ಅವರ ಗಮನವನ್ನು ಕೇಂದ್ರೀಕರಿಸಲಿಕ್ಕೆ ಇದು ಸಹಕಾರಿ ಆಗುತ್ತೆ.